Hello guys, welcome back to the Amit Talks YouTube channel. So this is the first video of this beautiful channel. ಸುಮಾರು ಒಂದು 2 ವರ್ಷಗಳಿಂದ ನನಗೆ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂತ ಇತ್ತು. ಸೊ ನನ್ನ ಲೈಫಲ್ಲಿ ನಡೆದಿರ್ತಕ್ಕಂಥ ಒಂದು ಪರ್ಸ್ನಲ್ ಆ್ಯಕ್ಟಿವಿಟೀಸ್ಗಳನ್ನ ಟಾರ್ಗೆಟ್ ಮಾಡಿ ಒಂದು ಪರ್ಸ್ನಲ್ ವ್ಲಾಗ್ಸ್ನ ಕ್ರಿಯೇಟ್ ಮಾಡಬೇಕು, ಡೈಲಿ ವ್ಲಾಗ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಬಿಡಬೇಕಂತ ಆಸೆ ಇತ್ತು. ಅದು ಸೌಭಾಗ್ಯ ಇವತ್ತು ಒದಗಿ ಬಂದಿದೆ. ಸೊ ಇವತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ನಮ್ಮದು. ಸೊ ಮನುಷ್ಯ ಅಂದಮೇಲೆ ಗೊತ್ತಲ್ವ, ಲೈಫಲ್ಲಿ ಎಲ್ಲ ಸ್ಟೇಜಸ್ಸು ಇದ್ದೇ ಇರುತ್ತೆ. ಎಲ್ಲ ಸ್ಟೇಜಸ್ಸಲ್ಲೂ ಅದರದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಸೊ ಅದು ನೋಡೋರಿಗೆ ಒಂದು ಮೋಟಿವೇಟ್ ಆಗೂ ಇರುತ್ತೆ, ಅದು ಇನ್ಸ್ಪೈರ್ ಆಗೂ ಇರುತ್ತೆ. ಅಥವಾ ನಾವೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಅವರಿಂದ ಗೈಡೆನ್ಸ್ ಕೂಡ ಸಿಗುತ್ತೆ. ಸೊ ಎಲ್ಲ ಆಧಾರದ ಮೇಲೆ ನಾನು ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನೇನು ಹೇಳ್ತಾ ಹೋಗ್ತೀನಿ, ಹೋಗ್ತಾ ಇದರಲ್ಲಿ ಏನೇನು ಲಾಂಚ್ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ಒಳಗಡೆ ಒಂದು ಸ್ಪೆಷಲ್ ಗೆಸ್ಟ್ನ ಮೀಟ್ ಮಾಡೋಣ. ಸೊ ನಾನು ಹೇಳಿದೆ, ಯಾವುದೇ ಫೀಲ್ಡಿಗೆ ನಾವು ಹೆಜ್ಜೆ ಇಡಬೇಕಾದ್ರೂ ಕೂಡ ಆ ಫೀಲ್ಡಲ್ಲಿ ಆಲ್ರೆಡಿ ನುರಿತಂಥವ್ರು ಅಂತ ಇದ್ದೇ ಇರ್ತಾರೆ, ಆ ಫೀಲ್ಡಲ್ಲಿ ಅಚೀವರ್ಸ್ ಅಂತ ಇದ್ದೇ ಇರ್ತಾರೆ. ಅವ್ರ ಗೈಡೆನ್ಸ್ ತೊಗೊಂಡು ಮುಂದೆ ಹೋಗೋದು ನನ್ನ ಮುಂಚಿಂದನೇ ಒಂದು ಹವ್ಯಾಸ. ಯಾವುದೇ ಫೀಲ್ಡಲ್ಲಿ ನಾನು ಏನೇ ಕೆಲಸ ಮಾಡಬೇಕಂದ್ರೂ, ಯಾವುದೇ ಫೀಲ್ಡ್ ಬಗ್ಗೆ ತಿಳ್ಕೊಬೇಕಂದ್ರೂ ಆ ಫೀಲ್ಡಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ತುಂಬ ಸ್ಟ್ರಗಲ್ಸ್ಗಳನ್ನ ಫೇಸ್ ಮಾಡಿ ಅವ್ರದ್ದೇ ಆದಂಥ ಒಂದು ಅಚೀವ್ಮೆಂಟ್ನ ಮಾಡಿರ್ತಾರೆ. ಸೊ ಅದೇ ಥರ ಈ ಯೂಟ್ಯೂಬಲ್ಲಿ ಇಡೀ ಕರ್ನಾಟಕನೇ ತನ್ನ ಹತ್ರ ತಿರುಗಿ ಮಾಡಿದಂತಹ ಒಬ್ಬ ಗ್ರೇಟ್ ಅಚೀವರ್ ಇದ್ದಾರೆ, ಶ್ರೀಯುತ ದತ್ತಾತ್ರೇಯ ಬೆನ್ನೂರವರು. ಬಿಜಾಪುರಿಂದ ಅವರು ಇಲ್ಲಿ ಎಜುಕೇಷನ್ಗೋಸ್ಕರ ಬಂದರು. ಎಜುಕೇಷನ್ ಅಷ್ಟಾಗಿ ಅವರು ಕಂಪ್ಲೀಟ್ ಮಾಡ್ಕೊಳಕ್ಕಾಗಲಿಲ್ಲ. ಅದರಿಂದ ಒಂದು ಅವ್ರದ್ದೇ ಆದಂಥ ಒಂದು ಜಾಬ್ ಸೇರಿಕೊಂಡು ಆಮೇಲೆ ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಆ ಯೂಟ್ಯೂಬ್ನ ಭಾಳ ಶ್ರದ್ಧೆಯಿಂದ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿದ್ದಕ್ಕೆ ಇವತ್ತು ಅವರು 4.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದಾರೆ. ಸೊ ಅವ್ರದ್ದೇ ಆದಂತಹ ಯೂಟ್ಯೂಬ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನಾನು ಕೂಡ ಗೈಡೆನ್ಸ್ ತೊಗೊಂಡಿದ್ದೀನಿ. ಸೊ ಬನ್ನಿ, ಅವರ ಯೂಟ್ಯೂಬ್ ಜರ್ನಿ ಹೇಗಿತ್ತು, ಫ್ಯೂಚರ್ ಯೂಟ್ಯೂಬ್ ಅನ್ನೋದು ಯಾವ ಥರ ಟ್ರೆಂಡಿಂಗ್ ಆಗುತ್ತೆ, ಯಾವ ಥರ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೋಗುತ್ತೆ, ಆ ಪ್ಲಾಟ್ಫಾರ್ಮ್ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ಬನ್ನಿ ಶ್ರೀಯುತ ದತ್ತಾತ್ರೇಯ ಬೆನ್ನೂರು ಸರ್ ಅವ್ರ ಕಡೆಯಿಂದ. ಚೆನ್ನಾಗಿತ್ತು ಸರ್. ಸೊ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದೆ ದತ್ತಾತ್ರೇಯ ಸರ್ ಅವರು. ಸೊ ಐ ಥಿಂಕ್ ನನಗೆ ಬಹಳ ಬೆಸ್ಟ್ ಇನ್ಸ್ಪಿರೇಷನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ನೀವು ಹೇಳಿ, ಇಷ್ಟೊಂದು ಜನ ಯೂಟ್ಯೂಬ್ ರಿಲೇಟೆಡ್ ಇಷ್ಟು ಜನಕ್ಕೆ ನೀವು ಗೈಡೆನ್ಸ್ ಕೊಡ್ತಾ ಇದ್ದೀರಿ. ಸೊ ಯೂಟ್ಯೂಬ್ ನಿಮ್ಗೆ ಎಷ್ಟು ಸ್ಪೆಷಲ್, ನಿಮ್ಗೆ ಅದ್ರ ಬಗ್ಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಹೇಗಿದೆ? ಅದಕ್ಕಿಂತ ಮುಂಚೆ ಸರ್ ಐ5 ಕೊಡಿ. ನಿಮ್ಮ ಹೆಸರು ದತ್ತಾತ್ರೇಯ ಬೆನ್ನೂರು, ನನ್ನ ಹೆಸರು ದತ್ತಾತ್ರೇಯ. ಫುಲ್ ಹೆಸರು ಆ್ಯಕ್ಚುಲಿ ನಂದು ಸುಮಾರು ಜನ ಗೊತ್ತಿಲ್ಲ. ನನ್ನ ಹೆಸರು ಕೂಡ ದತ್ತಾತ್ರೇಯ, ಸರ್ ಹೆಸರು ಕೂಡ ದತ್ತಾತ್ರೇಯ. ಸೊ ಈಗ ಕ್ವಶನ್ ಬಗ್ಗೆ ಸೊ ಹೇಳ್ಬೇಕಂದ್ರೆ ಸರ್, ಇವಾಗ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಇವಾಗ ಗೊತ್ತಾಗ್ತಿರುತ್ತೆ ಜನಗಳಿಗೆ. ಸೊ ಎಸ್ಪೆಷಲಿ ಹೇಳ್ಬೇಕಂತಂದರೆ ಹೇಳ್ಕೊಡೋರು ಯಾರೂ ಇಲ್ಲ. ಇನ್ನೊಂದು, ಇದನ್ನು 100% ವರ್ಕ್ ಆಗುತ್ತೆ ಅಂತ ನಿಮ್ಗೆ ಯಾರು ತೋರಿಸೋದು ಇಲ್ಲ. ಈಗ ನಮ್ದೇನೋ ಈಗ ಯೂಟ್ಯೂಬಿಂದ ನಾವು ಮಾಡ್ತಿರೋದನ್ನ ಬೇರೆಯವ್ರು ಮಾಡಲಿ ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ಕಂಟೆಂಟಲ್ಲಿ ನಿಮ್ದು ಕಂಟೆಂಟ್ ಬಂದು ಡೈಲಿ ಬ್ಲಾಗ್, ನನ್ನ ಕಂಟೆಂಟ್ ಬಂದ್ಬಿಟ್ಟು ಕ್ರಿಯೇಟಿವಿಟಿ. ಸೊ ನನಗೂ ನಿಮ್ಗೆ ಹೇಳಬೇಕಂದ್ರೆ ಕಾಂಪಿಟೇಟರ್ ಅಂತಲೇ ಅನ್ಸೋದೇ ಇಲ್ಲ. ಸೊ ನಂದು ಇಂಟೆನ್ಷನ್ ಏನಂದರೆ, ನಿಮ್ಮ ಸ್ಕಿಲ್ಲಲ್ಲಿ ನೀವು ಬೆಳಿತೀರ, ನನ್ನ ಸ್ಕಿಲ್ಲಲ್ಲಿ ನಾನು ಬೆಳೆದಿದ್ದೀನಿ ಅಷ್ಟೇ ಹೇಳಬೇಕಂತ. ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ, ಬೇರೆಯವ್ರಿಗೆ ಕಲೀಲಿ ಅಂತ ಅಂದ್ಬಿಟ್ಟು. ಸೊ ಅವ್ರವ್ರ ಇಂಟ್ರೆಸ್ಟ್ ಕಲಿತು ಅವ್ರು ಸರ್. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಅದನ್ನ ನೀವು ಹಾಬಿಯಾಗಿ ತೊಗೊಂಡ್ರಿ, ಅದು ಬಟ್ ನಮಗದು ಒಂಥರ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಯೂಟ್ಯೂಬ್ ಕೂಡ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೀವೇನೊಂದು ಟೀಚಿಂಗ್ ಮೆಥಡಲ್ಲಿ ತೊಗೊಂಡ್ಬರ್ತಿದ್ರೆ ಅದನ್ನೂ ಕೂಡ ಬೆಳೆಸ್ಕೊಂಡು. ಸೊ ಇದೇ ಥರ ನನ್ನ ಹಾಗೆಯೇ ಅನೇಕರು ನಿಮ್ಮಿಂದ ಕಲಿತು ಒಂದು ಒಳ್ಳೆ ಕ್ಲಿಕ್ನ ತಗೊಳ್ಳಿ ಯೂಟ್ಯೂಬಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಪ್ಲೀಸ್ ಕಂಟಿನ್ಯೂ ಟು ಡೂ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.